ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಸಿಗರೇಟ್ಗಳ ಮತ್ತು ಇತರ ತಂಬಾಕು ಉತ್ಪನ್ನಗಳ ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಉತ್ಪಾದನೆ, ಸರಬರಾಜು ಮತ್ತು ವಿತರಣೆ ವಿನಿಯಮನ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು ಮಂಡಿಸು. ಈ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಅಂತರ್ ವಿಷಯ ಆರೋಗ್ಯ ವಿಜ್ಞಾನಗಳ ಮತ್ತು ತಂತ್ರಜ್ಞಾನ ಮಹಾವಿದ್ಯಾಲಯ. ಮಾನ್ಯ ಸಭಾಧ್ಯಕ್ಷರೇ, 2024ನೇ ಅಂತರ್ ವಿಷಯ ಆರೋಗ್ಯ ವಿಜ್ಞಾನಗಳ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭಾ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಅಂತರ್ ವಿಷಯ ಆರೋಗ್ಯ ವಿಜ್ಞಾನಗಳು ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ಈ ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ. ಮಾನ್ಯ ಸಭಾಧ್ಯಕ್ಷರೇ, 2024ನೇ ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ಪೂರಕ 2 ಬಿಲ್ಗಳಿದೆ. ಗದಗ ಬೆಟ್ಟಗಿರಿ ವ್ಯಾಪಾರ ಸಂಸ್ಕೃತಿ ಸಚಿವರು ಮಂಡಿಸುವುದು. ಸನ್ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ಗದಗ ಬೆಟ್ಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಗದಗ ಬೆಟ್ಟಗಿರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ವಿಧೇಯಕವನ್ನು ಮಂಡಿಸುತ್ತೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ನೋಂದಣಿ ಕರ್ನಾಟಕ ತಿದ್ದುಪಡಿ 2020 ಸಾಲಿನ ಮಾನ್ಯ ಅಧ್ಯಕ್ಷರೇ, 2024ನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತಿದ್ದೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕ ಮಂಡಿಸಲಾಗಿದೆ. ಈಗ ಪರ್ಯಾಲೋಚನೆಗೆ
ಮತ್ತೊಂದು ಮಂಡನೆ ಇದೆ ಅಧ್ಯಕ್ಷ. ತಮ್ಮ ಅನುಮತಿಯೊಂದಿಗೆ 2024ನೇ ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವನೆ ಮಂಡಿಸಲಾಯಿತು. ಈಗ ಪ್ರಸ್ತಾವನೆಯನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ: 2024 ಸಾಲಿನ ಕರ್ನಾಟಕ ಸ್ಟ್ಯಾಂಪ್ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ. ವಿಧೇಯಕವನ್ನು ಮಂಡಿಸಲಾಗಿದೆ. ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ಪರ್ಯಾಲೋಚನೆ. ಮಾನ್ಯ ಸಚಿವರು. ಅಧ್ಯಕ್ಷ, 2024ನೇ ಸಾಲಿನ ಬೆಂಗಳೂರು ಮಹಾನಗರ ಪಾಲಿಕೆ ಸೂಚಿಸುತ್ತೇನೆ. ಈಗ ಬಹುಮುಖ್ಯ ಬಿಲ್ ಬರ್ತಾ ಇದೆ, ತಾವೆಲ್ಲ ಚರ್ಚೆ ಮಾಡಿ. ಯಾಕೆ ಯಾವುದು ರಾಜಿ ಇಟ್ಟುಕೊಂಡು ಪ್ರತಿ ಮಾಡ್ತೀರಿ? ನಾನು ಪ್ರತಿಪಕ್ಷ ನಾಯಕರು ಹೇಳ್ತಾ ಇದ್ದೇನೆ, ಬಿಲ್ ಚರ್ಚೆ ಮಾಡಬೇಕಲ್ಲ. ಅಲ್ಲಿ ನೋಡಿ, ನಮ್ಗಿಲ್ಲ. ಯಾಕಂತ ಹೇಳಿದ್ರೆ ಇದು 23ನೇ ತಾರೀಕಿಗೆ ಇವತ್ತು ಮುಗಿತದೆ. ಅದಕ್ಕಿಂತ ಮುಂಚೆ ಇವತ್ತು ಸೆಷನ್ ನೀವು ಸದನ ಸಸ್ಪೆಂಡ್ ಅಲ್ಲ, ಬಿಲ್ ಪಾಸ್ ಬೇಕು. ಏನ್ ಬೇಕೋ ಮಾಡ್ತೀರಿ. ಬಿಲ್ ಪಾಸ್ ಮಾಡ್ಲೇಬೇಕಲ್ಲ. ಸರ್ಕಾರನ ಮಾನ್ಯ ಮಂತ್ರಿಗಳು ಹೇಳಿ. ನಾನು ಮತ್ತೆ ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ, ದಯವಿಟ್ಟು ನಿಮ್ಮ ಆಸನಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು 0 ಅವರಲ್ಲಿ ಅರ್ಧ ಗಂಟೆ ಚರ್ಚೆ ಮಾಡಿದ್ದೀರಿ. ಸರ್ಕಾರ ನಿಮಗೆ ಉತ್ತರವನ್ನು ಕೊಟ್ಟಿದೆ. ನೀವು ದಯವಿಟ್ಟು ನಿಮ್ಮ ಸೀಟಿಗೆ ಆಸನಕ್ಕೆ ಹೋಗಿ ಚರ್ಚೆಯಲ್ಲಿ ಭಾಗವಹಿಸಬೇಕಂತೇಳಿ ನೀವು ಇಡೀ ರಾಜ್ಯದ ಜನರ ಪರವಾಗಿ ಆಲೋಚನೆ ಮಾಡಿ ಬಿಲ್ ಬಗ್ಗೆ ಚರ್ಚೆ ಮಾಡಿ. ಅದಕ್ಕೆ ಮಹತ್ವ ಇದೆಯಲ್ಲ. ಇದಕ್ಕೆ ರಾಜ್ಯ ಸರ್ಕಾರ ಉತ್ತರ ಕೊಟ್ಟಿದೆ. ನಿಮ್ಮ 0 ಅವರ್ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡ್ತದೆ. ನಾಳೆ ಕೂಡ ಅವಕಾಶ ಇದೆ. ಮಾನ್ಯ ಮಂತ್ರಿಗಳು ಪಾಸ್ ಮಾಡಿಕೊಟ್ಟಿದ್ದೀರಿ. ಇದನ್ನು ಕೂಡ ಚರ್ಚೆಯಲ್ಲಿ ಭಾಗವಹಿಸಿ. 2021 ಒಂದು ಹೊಸ ಕಾನೂನನ್ನ ಒಂದು ಪ್ರಾವಿಷನ್ ಇತ್ತು. ಇಲ್ಲಿ ಡಿಫರೆಂಟ್ ಪೆನಾಲ್ಟಿ ಹಾಕಂತದ್ದು 200% ಇತ್ತು. ಇವತ್ತು ನಾವು ಸುಮಾರು ಅರ್ಧ ಮಾಡಲಿಕ್ಕೆ 200% ಇಂದ 100% ಮಾಡಲಿಕ್ಕೆ ಅನುಕೂಲವನ್ನ ನಾವು ಮಾಡಿಕೊಟ್ಟಿದ್ದೀವಿ. ಡಿಫರೆಂಟ್ ಟೈಪ್ ಆಫ್ ಪೆನಾಲ್ಟೀಸ್ ಇತ್ತು. ಅನ್ನೆಸೆಸರಿ ಪ್ರಾಪರ್ಟಿ ಪೆನಾಲ್ಟಿ ಹಾಕಂತದ್ದು. ಅಧ್ಯಕ್ಷರೇ, ಇದು ಚರ್ಚೆ ಆಗಬೇಕು. ನಾವೆಲ್ಲ ಚರ್ಚೆ ಮಾಡ್ಬೇಕು. ಇದು ಇಂಪಾರ್ಟೆಂಟ್ ಬಿಲ್ಲು ಇದು ಚರ್ಚೆ ಮಾಡ್ಬೇಕು. ನಾವು ಅರ್ಬನ್ ಡೆವಲಪ್ಮೆಂಟ್ ಸಂಬಂಧಪಟ್ಟ ಚರ್ಚೆ ಮಾಡ್ಬೇಕು. ಇದನ್ನ ದಯವಿಟ್ಟು ಪಾಸ್ ಮಾಡ್ಕೊಡ್ತೀರಿ. ಚರ್ಚೆ ಮಾಡಕ್ಕೆ ಇದು ಮಾಡಿ. ದಯವಿಟ್ಟು ಬಡವರಿಗೆ ಇಲ್ಲಿ ಅವಕಾಶ ಶಿವಕುಮಾರ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಚರ್ಚೆ ಮಾಡಿ. ಸಂದರ್ಭದಲ್ಲಿ ನಾವು ಮಾಡಿದ್ದೇವೆ. ಸೊ ಆಮೇಲೆ ಇಲ್ಲಿ ಇಂಟ್ರೆಸ್ಟ್ ವೇವರ್ ಮಾಡ್ಲಿಕ್ಕೆ ಅವಕಾಶ ಇರಲಿಲ್ಲ. ಇಲ್ಲಿ ಇಂಟ್ರೆಸ್ಟ್ 31/7/2004 ಒನ್ ಟೈಮ್ ಸೆಟಲ್ಮೆಂಟ್ಗೆ ಇಂಟ್ರೆಸ್ಟ್ ವೇವ್ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೇವೆ. ರಿಕವರಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅರಿಯರ್ಸ್ ರಿಕವರಿ ಮಾಡಲಿಕ್ಕೆ ರೆಸಿಡೆನ್ಷಿಯಲ್ ಮಿಕ್ಸ್ಡ್ ಯೂಸ್ ಪ್ರಾಪರ್ಟೀಸ್ಗೆ 5 ವರ್ಷದವರೆಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸರಿ, ಬಹಳ ಅನುಕೂಲ ಆಗುವಂತ ಬಹಳ ಇದಾಗ್ತಿತ್ತು. ನಾನು ಎಲ್ಲ ಕಡೆ ಪ್ರವಾಸ ಮಾಡಿದಾಗ ಹಿಂದೆ ಪಾಪ ಅವರು ನೋಡ್ಕೊಂಡಿಲ್ಲ. ನಾನು ಅವ್ರದ್ದು ತಪ್ಪು ಅಂತ ನಾನು ಹೇಳುದಿಲ್ಲ, ಅವರು ನೋಡ್ಕೊಂಡಿರ್ಲಿಲ್ಲ. ಅದಕ್ಕೆ ನಾನು ಇದನ್ನ ತಿದ್ದುಪಡಿನ ತಂದು ಜನರಿಗೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆನ ಮಾಡ್ತಾ ಇದೀವಿ. ಈಗೇನು ನಾವು ತರ್ತಾ ಇದೀವಲ್ಲ, ಇದರಿಂದ ಸುಮಾರು 13.5 ಲಕ್ಷ ಜನರಿಗೆ, 13ರಿಂದ 15 ಲಕ್ಷ ಜನರಿಗೆ ಇದೊಂದು ಅನುಕೂಲ ಆಗ್ತದೆ. ಇದು ಸಿಟಿಸನ್ಸ್ ಫ್ರೆಂಡ್ಲಿ ಅಮೆಂಡ್ಮೆಂಟ್. ಇದು ಅನುಕೂಲ ಆಗುವಂತ ಒಂದು ವ್ಯವಸ್ಥೆನ ಇವತ್ತು ನಾವು ತಂದಿದ್ದೀವಿ. ಸರ್ಕಾರಕ್ಕೆ ಈಗ ಕಾನೂನು ಪ್ರಕಾರ ಹೋಯ್ತು ಅಂತಂದ್ರೆ ಬಹಳ ಲಾಸ್ ಆಗ್ತದೆ. ಆದ್ರೂ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಇವತ್ತು ಈ ಬಿಲ್ ಅನ್ನು ನಾವು ತೆಗೆದುಕೊಂಡಿದ್ದೀವಿ. ದಯವಿಟ್ಟು ಚರ್ಚೆ ಮಾಡ್ತಾರೆ. ಈಗ ಪ್ರತಿಪಕ್ಷ ನಾಯಕರು ಹೇಳ್ತಾರೆ ಸ್ವಲ್ಪ ಚರ್ಚೆ ಮಾಡಬೇಕು, ನಾಳೆ ತಗೊಳ್ಳಿ ಅಂತ ಹೇಳ್ತಾರೆ. ತಗೊಳ್ಳಿ, ನಾನೇನು ಪ್ರಸ್ತಾವನೆ ಮಾಡಿದ್ದೀನಿ ತೆಗೆದುಕೊಳ್ಳಿ. ಅವ್ರ ರಾಜಕಾರಣನೇ ಮುಖ್ಯ ಅನ್ನೋದು ದಯವಿಟ್ಟು ನಾವು ಅಲ್ಲ, ಎಸ್ಪೆಷಲಿ ಈ ಬಿಲ್ ಮುಖ್ಯ. ದಯವಿಟ್ಟು ಇದು ಕ್ಲೋಸ್ ಮಾಡಿ. ಬಿಲ್ ಬಗ್ಗೆ ಚರ್ಚೆ ಮಾಡಬೇಕು. ನಾನು ಪ್ರಸ್ತಾವನೆ ಮಾಡಿದ್ದೀವಿ. ದಯವಿಟ್ಟು ಇದನ್ನು ಪಾಸ್ ಮಾಡಿ ಹೋಗೋದು ಮಾತಾಡಿ. ಇಡೀ ರಾತ್ರಿ ಎಲ್ಲ ಕೂತ್ಕೊಳ್ತೀನಿ, ಏನು ತೊಂದರೆ ಇಲ್ಲ. ಐ ವಾಂಟ್ ಇದು ನೀವು ಅದನ್ನ ಅವರು ಇದನ್ನೇ ಇಂಪಾರ್ಟೆಂಟ್ ಅಂತ ಅಂದ್ರೆ ನಾವು ಮಾಡಕ್ಕಾಗಲ್ಲ. ದಯವಿಟ್ಟು ನಾನು ಮಾಡಿದ್ದೀನಿ. ಲೆಟ್ ದ ಡಿಬೇಟ್ ಚರ್ಚೆ ಮಾಡಿ. ಯಾರು ಅಲ್ಲ ಅಧ್ಯಕ್ಷರೇ, ನಾವು ಸರ್ಕಾರದ ಪರವಾಗಿ ತಮಗೆ ಮನವಿ ಮಾಡೋದು ಏನಂದ್ರೆ,
ಈಗಾಗಲೇ 7-8 ವಿಧೇಯಕಗಳು ಪರ್ಯಾಲೋಚನೆಗೆ ಸದನದ ಮುಂದೆ ಇರೋದ್ರಿಂದ ನಾವು ಇವತ್ತಿಂದ ನಾಳೆಗೆ ಮುಂದೂಡಿದ್ರೆ ಮತ್ತೆ ಪರ್ಯಾಲೋಚನೆ ಮಾಡಲಿಕ್ಕೆ ಸಮಯನೇ ಉಳಿಯೋದಿಲ್ಲ. ಹಾಗಾಗಿ ನಾವು ತಮಗೆ ಮನವಿ ಮಾಡ್ತೇವೆ, ತಮ್ಮ ಮುಖಾಂತರ ಪ್ರತಿಪಕ್ಷದವರಿಗೂ ಮನವಿ ಮಾಡ್ತೇವೆ, ಬೆಳಕು ಚೆಲ್ಲಲಿ, ಅವರ ಅಭಿಪ್ರಾಯವನ್ನು ದಯವಿಟ್ಟು ಯಾವ ಸ್ಪೀಕರ್ ಸ್ವಾಗತ ಮಾಡ್ತೇವೆ. ಪ್ರತಿಪಕ್ಷ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ತಾವು ವಿಧೇಯಕದ ಮೇಲೆ ಚರ್ಚೆಯಲ್ಲಿ ಭಾಗವಹಿಸಬೇಕು. ಸರಿ ತಪ್ಪು ಏನಾದ್ರೂ ಇದ್ರೆ ಬೆಳಕು ಚೆಲ್ಲಬೇಕು ಅಂತ ಮತ್ತೊಮ್ಮೆ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಬೆಂಗಳೂರಲ್ಲಿ ವಿಧಿಸತಕ್ಕಂತ ದಂಡದ ಪರಿಮಾಣವನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಾವು ಈ ತಿದ್ದುಪಡಿಯನ್ನ ತೆಗೆದುಕೊಂಡು ಬಂದಿದ್ದೇವೆ. ಇದೊಂದು ಜನಪರವಾಗಿ ಜನರ ಮೇಲೆ ಹೊರೆಯನ್ನ ಕಡಿಮೆ ಮಾಡತಕ್ಕಂತಹ, ಜನಗಳಿಗೆ ಯಾವುದೇ ತೊಂದರೆ ಇಲ್ಲದೆ ಅವರ ಮೇಲೆ ಈಗ ಬಿದ್ದಿರುವಂತಹ ದಂಡವನ್ನ ಕಡಿಮೆ ಮಾಡುವಂತಹ ವಿಧೇಯಕ ಇದು. ಸೊ ಜನಪರವಾದಂತ